ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತ ಶೆಟ್ಟನ್ಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ 2024ಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿರ್ತಕ್ಕಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ವತಿಯಿಂದ ಈ ಒಂದು ಪರೀಕ್ಷೆನ ಈ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ಈ ಒಂದು KA ವತಿಯಿಂದ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಟ್ಟು ಇರತಕ್ಕಂಥ ಹುದ್ದೆಗಳು 1000 ಹುದ್ದೆಗಳು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕಂಥ ಹುದ್ದೆಗಳು. ಹಾಗೆ ಈ ಒಂದು ಹುದ್ದೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 21,400 ರಿಂದ 42,000ವರೆಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಇರ್ತದೆ. ಹಾಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆನ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅಂತ ನೋಡಿ. ವಿದ್ಯಾರ್ಹತೆ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. ದ್ವಿತೀಯ PUC ಅಥವಾ PUC ಅನ್ನ ಯಾರು ಪಾಸ್ ಮಾಡಿರ್ತಾರೆ ಅವರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನು ಕೆಲವೊಂದಿಷ್ಟು ಕೆಳಗಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾವನ್ನ ಮಾಡಿದವರು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಸ್ನೇಹಿತರೆ, ಏನು ಈ ಮುಂಚೆ ಇರತಕ್ಕಂಥ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ ಏನಿತ್ತು ಅಲ್ಲಿ ಏನಾಗಿತ್ತು ಅಂತಂದ್ರೆ PUC ಮಾಡಿದವರಿಗೆ ಮಾತ್ರ ಅವಕಾಶನ ನೀಡಲಾಗಿತ್ತು. ಆದ್ರೆ ಈ ಸಲ ಏನ್ ನೇಮಕಾತಿ ಇದೆ ಇಲ್ಲಿ ಏನಿದೆ ಅಂತಂದ್ರೆ 3 ವರ್ಷಗಳ ಡಿಪ್ಲೊಮಾವನ್ನು ಕೂಡ ಪಾಸ್ ಮಾಡಿದವರು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ITI ಕೋರ್ಸ್ ಅನ್ನ ಮಾಡಿದವರು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನು ವಿದ್ಯಾರ್ಥಿಯನ್ನ ನಾವು ನೋಡಿದ್ವಿ ಆಗ್ಲೇ. ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವಯೋಮಿತಿ. ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ ಕನಿಷ್ಠ ವಯೋಮಿತಿ 18 ವರ್ಷಗಳಾಗಿರ್ಬೇಕು. ಹಾಗೆ ಇನ್ನು ಗರಿಷ್ಠ ಎಷ್ಟಿದೆ ಅಂತಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು. ಹಾಗೆ ಇನ್ನು ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷಗಳು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ವಯೋಮಿತಿಯನ್ನ ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ KA ಇರ್ತಕ್ಕಂಥ ಏನು KA ಏನಿದೆ ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಾರಂಭದ ದಿನಾಂಕ ಕೊಟ್ಟಿದ್ದಾರೆ ಅಂತಂದ್ರೆ 4/3/2024ರಿಂದ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಆನ್ಲೈನ್ ಅಥವಾ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ. ಕೊನೆಯ ದಿನಾಂಕ ಇರತಕ್ಕಂಥದ್ದು 3/4/2024ಕ್ಕೆ ರಾತ್ರಿ 11:59ಕ್ಕೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ ಎಷ್ಟು ಅಂತಂದ್ರೆ 6/4/2024ಕ್ಕೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕ ಆನ್ಲೈನ್ ಪಾವತಿಸುವ ಕೊನೆಯ ದಿನಾಂಕ. ಸ್ನೇಹಿತರೆ, ಇಲ್ಲಿ ಒಂದು ಗಮನಿಸಿ, ಏನಪ್ಪಾ ಅಂದ್ರೆ 4ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದ್ರಿಂದ ಏನು ಎಷ್ಟಕ್ಕೆ ಇರುತ್ತದೆ ಅಂದ್ರೆ 1 ತಿಂಗಳ ಕಾಲಾವಕಾಶ ನಿಮಗಿದೆ. 30 ದಿನಗಳ ಅವಕಾಶ ಇದ್ರೂ ಕೂಡ ಏನಪ್ಪಾ ಅಂದ್ರೆ 15 ದಿನಗಳ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಸರ್ವರ್ ಬಿಜಿ ಬರುವುದರಿಂದ ಅಪ್ಲಿಕೇಶನ್ ಹಾಕಲು ತೊಂದರೆ ಆಗುವ ಒಂದು ಸಂಭವ ಇರ್ತದೆ. ಆ ಒಂದು ಉದ್ದೇಶದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 1 ವಾರ ಅಥವಾ 2 ವಾರದೊಳಗಾಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾದೇನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿನ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಏನು ಜಿಲ್ಲೆ ಅಂತಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದಾವೆ. ಎಷ್ಟು ಜಿಲ್ಲೆಗಳಿದಾವೆ ಅಂತಂದ್ರೆ 28 ಜಿಲ್ಲೆಗಳಿದಾವೆ. ಹಾಗೆ ಇನ್ನು ನಾನ್ HK ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 7 ಜಿಲ್ಲೆಗಳಿದಾವೆ. ಆ ಒಂದು 7 ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗಳಿದಾವೆ ಅವನು ಎಷ್ಟು ಹುದ್ದೆಗಳಿದಾವೆ ಅವನ್ನ ಮುಂದಿನ ಸ್ಲೈಡ್ ಅಲ್ಲಿ ನಾನು ಇಡ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಆಗಿ ನೀವು ಬೆಳಗಾವಿ ಜಿಲ್ಲೆಯವರು ಇದೆ ಅಂತ ತಿಳ್ಕೊಳ್ಳಿ. ಬೆಳಗಾವಿ ಜಿಲ್ಲೆಯವರು ನೀವು ಇದ್ರಿ. ಸ್ನೇಹಿತರೆ, ನಾನು ಬೆಳಗಾವಿಗೂ ಸಲ್ಲಿಸ್ತೀನಿ ಸರ್, ನಾನು ಧಾರವಾಡಕ್ಕೂ ಸಲ್ಲಿಸ್ತೀನಿ ಅಂತಂದ್ರೆ ನೀವು ಸಲ್ಲಿಸಬಹುದು. ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಏನಿದೆ ಅಂತಂದ್ರೆ ನೋಟಿಫಿಕೇಶನ್ ಪ್ರಕಾರ ನೀವು ಯಾವ ಒಂದು ಹುದ್ದೆಗೆ ಹೋಗಿ ಅಥವಾ ನೀವು ಯಾವ ಒಂದು ಜಿಲ್ಲೆಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿನ ಹೋಗಿ ನೀವು ಎಕ್ಸಾಮ್ ಅನ್ನ ಬರೀತಿರಲ್ಲ ಅದನ್ನ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ನಾನು ಬೆಳಗಾವಿಗೆ ಅರ್ಜಿನ ಸಲ್ಲಿಸಿದೆ. ಬೆಳಗಾವಿಗೆ ಹೋಗಿ ಅರ್ಜಿನ ಮಾಡಿದರೆ ನೇಮಕಾತಿ ಪ್ರಕಾರ ನೀವು ಬೆಳಗಾವಿಗೆ ಮಾತ್ರ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಅಂತಂದ್ರೆ ಆಯ್ಕೆಗೆ ಪರಿಗಣಿಸಲಾಗ್ತದ. ಅದನ್ನ ಬಿಟ್ಟು ಸರ್ ನಾನು ಬೆಳಗಾವಿಗೆ ಸಲ್ಲಿಸಿದೆ, ಧಾರವಾಡಕ್ಕೂ ಸಲ್ಲಿಸಿದೆ, ಧಾರವಾಡಗೆ ಯಾಕೆ ನನ್ನ ಆಯ್ಕೆ ಮಾಡಲಿಲ್ಲ ಸರ್ ಅಂತಂದ್ರೆ ಈಗಾಗಲೇ ನೋಟಿಫಿಕೇಶನ್ ಅಲ್ಲಿ ಕೊಳಗೆ ಕೊಟ್ಟಿದ್ದಾರೆ ನೋಡಿ. ಏನಿದೆ ಅಂತಂದ್ರೆ ಬೆಳಗಾವಿಗೆ ಅರ್ಜಿನ ಸಲ್ಲಿಸಿದ್ರೆ ಬೆಳಗಾವಿಗೆ ಮಾತ್ರ ನೀವು ಪರಿಗಣಿಸಲಾಗ್ತದ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶುಲ್ಕ
ಏನಿದೆ ಅಥವಾ ಆನ್ಲೈನ್ ಮೂಲಕ ಪಾವತಿಸತಕ್ಕಂಥ ಶುಲ್ಕ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ ಅಭ್ಯರ್ಥಿಗಳಿಗೆ ಸೊ ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ ಸೊ 750 ರೂಪಾಯಿ ಶುಲ್ಕ ನೀಡಿದ್ದಾರೆ. ಹಾಗೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಸೊ 500 ರೂಪಾಯಿಗಳ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 500 ರೂಪಾಯಿಯ ಶುಲ್ಕ ನೀಡಿದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಸೊ ಪಾವತಿಸಿದ ಶುಲ್ಕವನ್ನ ಹಿಂದಿರುಗಿಸುತ್ತಿಲ್ಲ ಅಂತ. ಸೊ ನೀವೇನು ಶುಲ್ಕವನ್ನ ಕಟ್ಟಿರ್ತೀರಿ ಅದು ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಸಿಟಿ ಎಕ್ಸಾಮ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಸಿಟಿ ಎಕ್ಸಾಮ್ ಅಥವಾ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಸೊ ಇದು ಸೊ ಆಫ್ಲೈನ್ ಮೂಲಕ ನಡೆಸಲಾಗ್ತದ. ಸೊ ಆಫ್ಲೈನ್ ಅಲ್ಲಿ ಸೊ OMR ಮೂಲಕ ನಡೆಸಲಾಗ್ತದೆ. ಯಾವ ರೀತಿಯಾಗಿ PC ಎಕ್ಸಾಮ್ ಇದೆ ಸೊ ಆ ರೀತಿಯಾಗಿ ಈ ಒಂದು ಆಫ್ಲೈನ್ ಎಕ್ಸಾಮ್ ಅನ್ನು ನಡೆಸಲಾಗ್ತದೆ. ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೊ ಪರೀಕ್ಷಾ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಅದು ಕೆಲವು ಸಲ ಚೇಂಜು ಆಗ್ಬೋದು, ಒಂದು ಡಿಪೆಂಡ್ಸ್ ಅಪಾನ್ ಅವರ ಒಂದು ನೇಮಕಾತಿ ಪ್ರಾಧಿಕಾರ ಮುಖಾಂತರ ಚೇಂಜ್ ಆಗೋದು. ಬಟ್ ಎಲ್ಲಾ ಜಿಲ್ಲೆಗಳು ಏನಿದಾವೆ ಸೊ ಆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಆ ಪರೀಕ್ಷೆಯನ್ನು ಬರಿಬಹುದಾಗಿರ್ತದ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮು. ಈ ಒಂದು ಎಕ್ಸಾಮ್ ಏನಿದೆ ಅಂತ ನಾವು ಕೆಲವೊಂದಿಷ್ಟು ಮಾಹಿತಿ ನೋಡ್ತಾ ಹೋಗೋಣ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಸೊ 150 ಅಂಕಗಳ ಪರೀಕ್ಷೆ ಇರ್ತದೆ. ಸೊ 150ರಲ್ಲಿ ನೀವು 50 ಅಂಕಗಳನ್ನ ಗಳಿಸಿಕೊಳ್ಬೇಕಾಗಿರ್ತದೆ. ಸೊ 150 ಅಂಕ ಇದೆ ಅಂತಂದ್ರೆ ಸೊ ನೀವು ಕನಿಷ್ಠವಾಗಿ 50 ಮಾರ್ಕ್ಸ್ ಅನ್ನ ಕಂಪಲ್ಸರಿ ಏನ್ ಪಡಬೇಕಂದ್ರೆ ಸೊ ಗಳಿಸಲೇಬೇಕು, ಅಂದ್ರೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ಸೊ 150ಕ್ಕೆ ಸರ್ ನಾನು 49 ಬಂದಿದೆ ಅಂತಂದ್ರೆ ಸೊ ನೀವು ಫೇಲ್ ಆದಂಗೆ ಲೆಕ್ಕ. ಸೊ ಈ ಒಂದು 49 ಅಥವಾ 50 ಅಂಕಗಳು ಏನಿದಾವೆ ಸೊ ಈ ಒಂದು 50 ಅಂಕಗಳನ್ನ ನೀವು ಕಂಪಲ್ಸರಿಗೆ ಪಡಲೇಬೇಕು. ಸೊ ಈ ಒಂದು ಅಂಕಗಳು ಏನಿದಾವೆ ಸೊ ಇಲ್ಲಿ 150 ಅಂಕಗಳು ಏನಿದಾವೆ ಸೊ ಈ ಒಂದು ಅಂಕಗಳನ್ನ ಸೊ ಯಾವುದೇ ಕಾರಣಕ್ಕೂ ಸೊ ಎಕ್ಸಾಮ್ ಅಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಈ ಒಂದು ಅಂಕಗಳನ್ನ ಪರಿಗಣಿಸಲ್ಲ. ಬರೀ ಕೇವಲ ಪಾಸ್ಗೆ ಅಷ್ಟೇ, ಕೇವಲ ಏನು ಪಾಸ್ಗೆ ಮಾತ್ರ ಈ ಒಂದು ಹುದ್ದೆಗನ್ನ ಇದನ್ನ ಮಾಡ್ತಾರೆ, ಏನು ಎಕ್ಸಾಮ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೇಪರ್ 1 ಮತ್ತು ಪೇಪರ್ 2 ಏನ್ ಪೇಪರ್ ಇದಾವೆ ಸೊ ಇವನ್ನ ಮಾತ್ರ ನಿಮಗೆ ಕನ್ಸಿಡರ್ ಮಾಡೋದು. ಸೊ ಈ ಒಂದು ಏನಿದೆ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಸೊ ಇದನ್ನ ಕನ್ಸಿಡರ್ ಮಾಡಲ್ಲ, ಕೇವಲ ಪಾಸ್ ಆದ್ರೆ ಸಾಕು. ಸೊ ಈ ಒಂದು ಪೇಪರ್ ಅನ್ನು ತೆಗೆದುಕೊಂಡಾಗ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅನ್ನು ತೆಗೆದುಕೊಂಡಾಗ ಸ್ನೇಹಿತರೆ ಸೊ ಎರಡಕ್ಕೆ ಇರ್ತಕ್ಕಂಥದ್ದು 2 ಗಂಟೆ ಟೈಮ್ ಇರ್ತದೆ. ಸೊ 100 ಅಂಕದ ಪ್ರಶ್ನೆಗಳಿರ್ತವೆ. ಸೊ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನಿದೆ ಅಂತಂದ್ರೆ ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ವಿಷಯಗಳು, ಹಾಗೆ ದೈನಂದಿನ ಗ್ರಹಿಕೆ ವಿಷಯಗಳು, ಹಾಗೆ ಭಾರತದ ಸಂವಿಧಾನಕ್ಕೆ ಸ್ಥೂಲ ನೋಟದ ವಿಷಯಗಳು, ಹಾಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ, ಹಾಗೆ ಕರ್ನಾಟಕ ಸಂಬಂಧಪಟ್ಟಂತೆ ಭಾರತದ ಭೂಗೋಳ ಈ ವಿಷಯಗಳು, ಹಾಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಹಾಗೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಸಂಬಂಧಪಟ್ಟಂತೆ ಸೊ ಉಪಯುಕ್ತ ಒಳಗೊಂಡಂತ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಮತ್ತು ಕುರಿತು ಸೊ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಪಟ್ಟಂತೆ ಸಮಸ್ಯೆಗಳು, ಸೊ ಅಭಿವೃದ್ಧಿ ಕುರಿತಂತ ವಿಷಯಗಳು, ಈ ಒಂದು ವಿಷಯಗಳ ಮೇಲೆ ಸೊ ಪತ್ರಿಕೆ 1ರಲ್ಲಿ ಪೇಪರ್ 1ರಲ್ಲಿ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಲಾಗ್ತದೆ. ಸೊ ಈ ಒಂದು ಪತ್ರಿಕೆ 1ನಲ್ಲಿ ಹೆಚ್ಚಾಗಿ ಎಲ್ಲಿ ಅಂತಂದ್ರೆ ಸೊ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆಗಳ ಮೇಲಿನ ಪ್ರಶ್ನೆಗಳು ಹೆಚ್ಚು ಬರಬಹುದು. ಹಾಗೆ ಇಲ್ಲೇ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ ಸೊ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ, ಸೊ ಇವುಗಳ ಮೇಲೆ ಏನಿದೆ ಅಂತಂದ್ರೆ ಸೊ ಈ ಒಂದು 100 ಅಂಕದ ಪ್ರಶ್ನೆಗಳಲ್ಲಿ ಸೊ ಹೆಚ್ಚು ಅಂಕಗಳು ಸೊ ಪಂಚಾಯತ್ ಮೇಲೆ ಬರುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಇನ್ನು ಪತ್ರಿಕೆ 2 ಅನ್ನು ನಾವು ತೆಗೆದುಕೊಂಡಾಗ ಸೊ ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲಿಷ್, ಹಾಗೆ ಕಂಪ್ಯೂಟರ್ ಜ್ಞಾನ, ಸೊ ಈ ಒಂದು 3 ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಅಂಕದ ಪ್ರಶ್ನೆಗಳು ಕೂಡ ಕೇಳಲಾಗ್ತದೆ. ಹಾಗೆ ಇಲ್ಲಿ ಗಮನಿಸಬೇಕಾದ ಏನಪ್ಪಾ ಅಂತಂದ್ರೆ ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಸೊ ಕನಿಷ್ಠ 35 ಅಂಕಗಳನ್ನ ಗಳಿಸಿದವರು ಕಡ್ಡಾಯವಾಗಿರ್ತದ. ಸೊ 35 ಅಂಕಗಳನ್ನ ಕಡ್ಡಾಯವಾಗಿ ನೀವು ಗಳಿಸಲೇಬೇಕಾಗಿರ್ತದ. ಸೊ ಪೇಪರ್ 1 ಆಗಿರ್ಬೋದು ಪೇಪರ್ 2 ಎರಡು ಕೂಡಿಸಿರು ಏನು 35 ಅಂಕಗಳನ್ನ ಕಡ್ಡಾಯವಾಗಿ ತಗೋಬೇಕು ಅಂತ ಏನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಒಂದನ್ನ ಕನ್ಸಿಡರ್ ಮಾಡ್ತಾರ ಏನು ಎರಡು ಕನ್ಸಿಡರ್ ಮಾಡ್ತಾರ ಗೊತ್ತಿಲ್ಲ. ಸೊ ಕಡ್ಡಾಯವಾಗಿ 35% ಅಥವಾ 35% ಏನು ಅಂಕಗಳಿದಾವೆ ಸೊ ಅದನ್ನ ಗಳಿಸಲೇಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ರೆ ಋಣಾತ್ಮಕ ಮೌಲ್ಯಮಾಪನ ಅಥವಾ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಇರ್ತದೆ. ಸೊ ಏನಪ್ಪಾ ಅಂದ್ರೆ ಸೊ ಒಂದು ತಪ್ಪನ್ನ ಮಾಡಿದ್ರೆ ಸೊ 0.25 ಅಂಕ ಏನಾಗತ್ತಾ ಅಂತಂದ್ರೆ ಸೊ ಕಡಿತ ಆಗತ್ತಾ. ಸೊ ಯಾವ ರೀತಿ ಅಂದ್ರೆ ಸೊ PC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಸೊ ಯಾವ ರೀತಿಯಾಗಿ ಒಂದು ಅಂಕ ತಪ್ಪು ಮಾಡಿದ್ರೆ ಸೊ 0.25 ಅಂಕ ಹೆಂಗ್ ಕಳಿತಾರಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಆ ಒಂದು ಮೆಥಡ್ ಅನ್ನ ಫಾಲೋ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಉಳಿದ ಮೂಲ ವೃಂದದ ಹುದ್ದೆಗಳು ಸ್ನೇಹಿತರೆ ಆಗಲೇ ಹೇಳಿದಾಗೆ ಸೊ ಒಟ್ಟಾಗಿರ್ತಕ್ಕಂಥದ್ದು ಸೊ 28 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳಿದಾವೆ. ಹಾಗೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 7 ಜಿಲ್ಲೆಗಳಿದಾವೆ. ಸೊ ಒಟ್ಟಾರೆಯಾಗಿ
ಇಷ್ಟು ಹುದ್ದೆಗಳಿಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈಗಾಗಲೇ ಹೇಳಿದಾಗೆ ಸೊ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಸೊ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಸೊ ಅರ್ಜಿ ಶುಲ್ಕವು ಜಾಸ್ತಿ ಆಗಿರೋದ್ರಿಂದ ಸೊ 750 ಜಾಸ್ತಿ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ನೀವು ಜಾಸ್ತಿ ಅಪ್ಲಿಕೇಶನ್ ಸಲ್ಲಿಸಿ. ಸುಮ್ಮನೆ ದುಡ್ಡನ್ನು ಹಾಳು ಮಾಡ್ಕೊಳಕ್ ಹೋಗಬೇಡಿ. ಸೊ ಯಾವ ಒಂದು ಜಿಲ್ಲೆಗೆ ಸಲ್ಲಿಸಬೇಕು ಅಂತ ನೋಡ್ಕೊಳ್ಳಿ. ಸೊ ಇಷ್ಟು ಜಿಲ್ಲೆಗಳಿದಾವೆ. ಸೊ ಆದಷ್ಟು ನಿಮ್ಮ ಸ್ವಂತ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿ. ಅದು ಬಿಟ್ಟರೆ ಬೇರೆ ಜಿಲ್ಲೆಗೆ ಸಲ್ಲಿಸಬಹುದು, ಆದರೆ ಬಟ್ ನಿಮ್ಮ ಡಿಸಿಷನ್. ಸೊ ಯಾವ ಒಂದು ಜಿಲ್ಲೆಗೆ ನೀವು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ತೀರಿ ಸೊ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಯಾಕಂದ್ರೆ ಫೀಸ್ ಜಾಸ್ತಿ ಇದೆ. ಸುಮ್ಮನೆ ಸರ್ 2 ಅಪ್ಲಿಕೇಶನ್ ಹಾಕ್ತೀನಿ, 3 ಅಪ್ಲಿಕೇಶನ್ ಹಾಕ್ತೀನಿ, 4 ಅಪ್ಲಿಕೇಶನ್ ಹಾಕ್ತೀನಿ, ಸೊ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಸೊ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಸೊ ಒಂದು ಹುದ್ದೆನ ಸಲ್ಲಿಸಿ. ಒಂದು ಹುದ್ದೆ ಯಾವುದಾದರೂ ಒಂದು ಜಿಲ್ಲೆಗೆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಅನ್ನು ಮಾತ್ರ ಸಲ್ಲಿಸಿ. ಸೊ ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಸೊ ಎಷ್ಟು ಹುದ್ದೆಗಳಿದಾವೆ ನೋಡ್ಕೊಳ್ಳಿ. ಅತಿ ಹೆಚ್ಚು ಹುದ್ದೆಗಳು ಸೊ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಸೊ ಕಲಬುರಗಿಯಲ್ಲಿ ಹೆಚ್ಚು ಹುದ್ದೆಗಳಿದ್ರೆ ಸೊ ಇನ್ನು ಇಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೊ 73 ಹುದ್ದೆಗಳು ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಸಂಬಂಧಪಟ್ಟಂತೆ ಖಾಲಿ ಹೊರತಕ್ಕಂಥ ಹುದ್ದೆಗಳಾಗಿರ್ತವೆ. ಸ್ನೇಹಿತರೆ ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನು ನೇಮಕಾತಿಯ ಮಾಹಿತಿ ಏನಿದೆ ಸೊ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸೊ ಫುಲ್ ಇನ್ಫಾರ್ಮೇಶನ್ ಏನಿದೆ ಸೊ ಅದು ಕೆಎ ವೆಬ್ಸೈಟ್ ನಲ್ಲಿ ಅಂದ್ರೆ ಮುಂಬರ್ತಕ್ಕಂಥ ನೇಮಕಾತಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಕೆಎ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡ್ತಾರೆ. ಸೊ ಇನ್ನು ಕೆಲವೊಂದಿಷ್ಟು ಗೊಂದಲಗಳಿರ್ತವೆ. ಸೊ ಅವುಗಳನ್ನ ಸೊ ಕೆಎ ವೆಬ್ಸೈಟ್ ನಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಕೂಡಲೇ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ರೆ ಸೊ ಅವಾಗ ನಿವಾರಿಸಿಕೊಳ್ಬಹುದು ಅಂತ ಹೇಳ್ತೀನಿ. ಸ್ನೇಹಿತರೆ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಈಗಾಗಲೇ ಹೇಳಿದಾಗೆ ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ ಅಂತ ನಮ್ದು ಏನು ಚಾನಲ್ ಇದೆ ಸೊ ಇದನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಪರೀಕ್ಷೆಗೆ ಯಾರು ತಯಾರಿಯನ್ನ ಮಾಡ್ತಾ ಇದ್ರಿ ಸೊ ಅವ್ರು ಏನ್ ಮಾಡಿ ಅಂತಂದ್ರೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ನಿಮಗೆ ದಿನಾಲು ಪ್ರಚಲಿತ ಘಟನೆಗಳಾಗಿರ್ಬೋದು, ಪೇಪರ್ ಕಟಿಂಗ್ಸ್ ಆಗಿರ್ಬೋದು, ಸಾಮಾನ್ಯ ಜ್ಞಾನದ ಮಾಹಿತಿ ಆಗಿರ್ಬೋದು, ಇನ್ನೂ ಹಲವಾರು ಮಾಹಿತಿಗಳನ್ನ ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ನೀಡ್ತಾ ಇರ್ತೀವಿ. ಸೊ ಅದನ್ನ ಯಾರು ಜಾಯ್ನ್ ಆಗಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಲಿಂಕ್ ಅನ್ನು ಹಾಕಿರ್ತೀನಿ, ಅವರು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸ್ನೇಹಿತರೆ ಮತ್ತೆ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ತಮ್ಗೆಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.